ಆ ಪರಮಾತ್ಮನ ಬಗ್ಗೆ ದೋಷಗಳನ್ನು ಕೆಲವರು ಹೇಳ್ತಾರೆ, ನಾರಾಯಣನ ಬಗ್ಗೆಯೂ ಕೂಡ ದೋಷವನ್ನು ಹೇಳುವಂಥವರಿದ್ದಾರೆ. ಜಗತ್ತಿನ ಬಗ್ಗೆ ಎಲ್ಲ ದೋಷವನ್ನು ಹೇಳುವಾಗ ಅವನು ಎದುರಿನಲ್ಲೇ ಹೇಳಿದ್ನಲ್ಲ ಶಿಶುಪಾಲ, 100 ದೋಷಗಳನ್ನು ಎಣಿಸ್ತಾನವನು. ನಿನ್ನಲ್ಲಿ ಆ ತಪ್ಪಿದೆ ಈ ತಪ್ಪಿದೆ ಅಂತ ಹೇಳಿ ದೋಷಗಳನ್ನು ಎಣಿಸ್ತಾನೆ. ಹಾಗೆ ನಾರಾಯಣನಲ್ಲಿ ಶಿಶುಪಾಲ ಹೇಳಿದ ದೋಷಗಳು ಅಥವಾ ಅವನು ಹೇಳದೇ ಇರುವಂತಹ ದೋಷ ಯಾವುದಾದ್ರೂ ಇರಬಹುದಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ, ಯಾವ ದೋಷ ಇದೆ ಅವನಲ್ಲಿ? ಯಾವುದಾದ್ರೂ ದೋಷ ಅವನಲ್ಲಿ ಇದೆಯಾ? ಯಾವ ದೋಷವೂ ಅವನಲ್ಲಿಲ್ಲ. ಇವರಲ್ಲಿ ಇರುವಂತಹ ದೋಷಗಳು ಅವನಲ್ಲಿ ಯಾವುದಾದ್ರೂ ಇದೆಯಾ ನೋಡೋಣ. ಹಸಿತೃಷೇಜರೆ ಮರಣ ರೋಗ ರುಜಿನಗಳೆಂಬ ಅಸುರ ಪಿಶಾಚಿಗಳ ಭಯವೆಂಬ ವ್ಯಸನ ಬರಬಾರದು ಎಂಬ ನಾರಾಯಣಗೆ ಪಶು ಮೊದಲಾಗಿ ನೆನೆಯಾದು ಶೋಭಾನೆ. ಅವನಿಗೆ ಯಾವ ದೋಷವೂ ಕೂಡ ಇಲ್ಲ. ಅಲ್ಲ, ದೋಷ ಇಲ್ಲ ಅಂತ ಯಾಕೆ ಹೇಳ್ತೀರಿ? ಹೇಗೆ ಹೇಳ್ತೀರಿ? ನಾವಲ್ರಿ, ಎಲ್ಲರೂ ಕೂಡ ಹೇಳ್ತಾರೆ. ಅವನಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ರೋಗೋಪದ್ರವಗಳಿಲ್ಲ, ಅವನಿಗೆ ಭಯ ಇಲ್ಲ, ಅವನಿಗೆ ಹುಟ್ಟು ಸಾವುಗಳಿಲ್ಲ. ಇಲ್ಲ ಅಂತ ಯಾಕೆ ಹೇಳ್ತೀರಿ? ಈ ಕಷ್ಟಗಳಲ್ಲಿ ಇದ್ದವರು ತಮ್ಮ ಈ ಕಷ್ಟವನ್ನು ಬಿಡಿಸೋದಕ್ಕೆ ಅಂತ ಅವನ ಸ್ಮರಣೆಯನ್ನು ಮಾಡ್ತಾರೆ. ಯಾರು ಸ್ಮರಣೆ ಮಾಡಿದವರು? ಪಶು ಮೊದಲಾಗಿ. ಗಜೇಂದ್ರ ಅವನು ಸಂಕಟ ಪಡ್ತಾ ಇದ್ದಾನೆ. ಈ ಮೊಸಳೆ ನನ್ನ ಕಾಲು ಹಿಡ್ಕೊಂಡ್ಬಿಟ್ಟಿದೆ, ಬಿಡ್ತಾ ಇಲ್ಲ, ನನಗೆ ಬಿಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಸಂಕಟ ಪಡ್ತಾ ಇರುವಂತಹ ಗಜೇಂದ್ರ ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ, ನಾರಾಯಣನ ಸ್ಮರಣೆ ತಾನೇ ಮಾಡಿದ್ದು. ಇನ್ಯಾರ ಸ್ಮರಣೆಯನ್ನು ಮಾಡ್ತಾ ಇದೆ ಗಜೇಂದ್ರ? ವಿವೇಕವೇ ಇಲ್ಲ ಅಂತ ನಾವು ಯಾವ ಪಶುವನ್ನು ಹೇಳ್ತಾ ಇದ್ದೇವೆ, ಅಂಥ ಪಶುವಿಗೂ ಗೊತ್ತಿದೆ ದೇವರಲ್ಲಿ ದೋಷ ಇಲ್ಲ ಅಂತ. ದೇವರಲ್ಲಿ ದೋಷ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಪಶುವಿಗಿಂತ ಕಡೆ ಅಂತ ವಾದಿರಾಜರ ಮಾತಿನ ಅಭಿಪ್ರಾಯ. ಯಾರು ನಾರಾಯಣನಲ್ಲಿ ದೋಷವನ್ನು ಚಿಂತಿಸ್ತಾರೋ ಅಂಥವರು ಪಶುವಿಗಿಂತಲೂ ಕಡೆ. ಯಾಕೆ? ಪಶುವಿಗೂ ತಿಳುವಳಿಕೆ ಇದೆ, ದೇವರಲ್ಲಿ ನಾರಾಯಣನಲ್ಲಿ ದೋಷ ಇಲ್ಲ. ಆ ಅಸುರ ಬಾಲಕನಾದ ಪ್ರಹ್ಲಾದ ಎಲ್ಲ ಕಷ್ಟಗಳಿಂದ ದೂರ ಆದದ್ದು ಹೇಗೆ? ನಾರಾಯಣಾನುಸ್ಮರಣಾನುಭಾವ, ನಾರಾಯಣನ ಸ್ಮರಣೆಯನ್ನು ಮಾಡಿ ಅವನು ಎಲ್ಲ ಕಷ್ಟಗಳಿಂದ ದೂರನಾಗಿದ್ದಾನೆ. ಹೀಗೆ ಪ್ರತಿಯೊಬ್ಬರೂ ಕೂಡ ಅವನ ಸ್ಮರಣೆಯನ್ನು ಮಾಡಿ ತಮ್ಮ ಕಷ್ಟಗಳನ್ನು ಕಳೆದುಕೊಳ್ತಾ ಇದ್ದಾರೆ. ಅವನಿಗೇ ಕಷ್ಟ ಇದೆ ಅಂತ ಹೇಗೆ ಹೇಳ್ತೀರಿ ಅಂತಾರೆ ರಾಜರು. ಇದೊಂದು ಯುಕ್ತಿ ನೋಡಿ, ಎಷ್ಟು ಚೆನ್ನಾಗಿದೆ. ದೇವರಿಗೆ ಕಷ್ಟ ಇಲ್ಲ, ಯಾಕೆ? ಅವನು ಕಷ್ಟ ಬಿಡಿಸೋನಾದ್ದರಿಂದ. ಅವನಿಗೆ ಕಷ್ಟ ಇತ್ತು ಅಂತಾದರೆ ದೇವತೆಗಳು ಹೆಜ್ಜೆ ಹೆಜ್ಜೆಗೆ ಹೋಗಿ ಅವನನ್ನು ಕೇಳ್ಕೊಳ್ತಾರೆ ನೋಡಿ. ಇಂದ್ರದೇವರು, ದಯಮಾಡಿ ದೇವರೇ ನನ್ನನ್ನು ರಕ್ಷಿಸು, ಆ ಬಲಿ ನನ್ನ ಸಾಮ್ರಾಜ್ಯವನ್ನು ಕಸಿದುಕೊಂಡಿದ್ದಾನೆ, ಹಿರಣ್ಯಕಶಿಪು ನನ್ನ ಸಾಮ್ರಾಜ್ಯವನ್ನು ಕಸಿದುಕೊಂಡಿದ್ದಾನೆ, ಹೀಗೆ ಪುನಃ ಪುನಃ ಅವರು ಕಸಿಕೊಂಡಿದ್ದಾರೆ, ಇವರು ಕಸಿಕೊಂಡಿದ್ದಾರೆ, ಇವರಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಇಂದ್ರದೇವರೇ ಮೊದಲಾದಂತಹ ದೇವತೆಗಳು ಹೋಗಿ ನಾರಾಯಣನನ್ನು ಕೇಳ್ಕೊಳ್ತಾ ಇದ್ದಾರೆ. ಅವನಲ್ಲೇ ದುಃಖ ಇತ್ತು ಅಂದರೆ ಅವನು ಏನು ಅನ್ಬೇಕಿತ್ತು? ನನಗೇ ಎಷ್ಟು ಸಂಕಟ ಇದೆ, ನಾನೇ ನಿಮ್ಮ ದುಃಖ ಪರಿಹಾರ ಮಾಡಲಿ ಅಂತ ಅನ್ಬೇಕಿತ್ತು. ಆದರೆ ಅವನು ನಾನು ಬರ್ತೇನೆ, ನಿಮ್ಮ ದುಃಖವನ್ನು ದೂರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ದುಃಖ ಇದ್ದಿದ್ದರೆ ಇವರು ಅವನ ಹತ್ರ ಹೋಗ್ತಾ ಇರಲಿಲ್ಲ. ಅವನಿಗೆ ದುಃಖ ಇದ್ದಿದ್ದರೆ ಇವನು ಅವರ ದುಃಖವನ್ನು ಪರಿಹರಿಸ್ತಾ ಇರಲಿಲ್ಲ. ದೇವತೆಗಳೆಲ್ಲರೂ ತಮ್ಮ ದುಃಖವನ್ನು ಕಳೆದುಕೊಳ್ಳೋದಕ್ಕೆ ನಾರಾಯಣನ ಬಳಿಗೆ ಬರ್ತಾ ಇದ್ದಾರೆ. ನಾರಾಯಣ ಅವರ ದುಃಖವನ್ನು ಪರಿಹರಿಸೋದಕ್ಕೆ ಅವರ ಬಳಿಗೆ ಓಡಿ ಬರ್ತಾ ಇದ್ದಾನೆ. ಅದರಿಂದ ಗೊತ್ತಾಗತ್ತೆ ನಾರಾಯಣನಲ್ಲಿ ದುಃಖ ಲೇಷ ಇಲ್ಲ. ನಾರಾಯಣನಿಗೆ ದುಃಖ ಇಲ್ಲ. ಯಾಕೆ? ಇನ್ನೊಬ್ಬರ ದುಃಖವನ್ನು ಅವನು ಕಳೀತಾ ಇದ್ದಾನೆ, ಆದ್ದರಿಂದಾಗಿ ಅವನಲ್ಲಿ ದುಃಖ ಇಲ್ಲ. ಅಂತಹ ಸರ್ವ ದುಃಖ ಪರಿಹಾರಕನಾದಂಥವನಾದ್ದರಿಂದ ಅವನಿಗೆ ದುಃಖ ಇಲ್ಲ. ಅವನಿಗೆ ಹುಟ್ಟು ಸಾವುಗಳಿಲ್ಲ. ಅವನಿಗೆ ಹುಟ್ಟು ಸಾವು ಇಲ್ಲ ಅಂತ ಹೇಗೆ ಹೇಳ್ತೀರಿ? ಅವನು ಯಾವಾಗ ಹುಟ್ಟಿದ ಹೇಳಿ? ಅವನಿಗೆ ಹುಟ್ಟು ಇದೆ ಅಂತಾದರೆ ಅವನು ಯಾವಾಗ ಹುಟ್ಟಿದ? ಚತುರ್ಮುಖ ಹಿರಣ್ಯಗರ್ಭ ಹುಟ್ಟಿದ್ದಕ್ಕೆ ವೇದ ಮಾತುಗಳಿವೆ. ಇನ್ನೊಬ್ಬರು ಹುಟ್ಟಿದ್ದಾರೆ ಎಲ್ಲ ನಾವು ವೇದಗಳಿಂದ ತಿಳಿದುಕೊಳ್ತಾ ಇದ್ದೇವೆ. ಹಾಗೆ ನಾರಾಯಣ ಹುಟ್ಟಿದ ಅಂತನ್ನೋದಕ್ಕೇನಾದರೂ ಮಾತಿದೆಯಾ? ಅವನು ಇದ್ದ ಅಂತ ಮಾತಿದೆ. ಅವನು ಪ್ರಳಯ ಕಾಲದಲ್ಲೂ ಇದ್ದ ಅಂತನ್ನೋದಕ್ಕೆ
ಮಾತುಗಳಿವೆ ಹೊರತಾಗಿ ಸದೇವ ಸೌಮ್ಯ ಇದಮಗ್ರ ಆಸೀತ್. ಅವನು ಈ ಸೃಷ್ಟಿಯ ಆರಂಭದಲ್ಲಿ ಇದ್ದ ಅಲ್ಲ, ಆವಾಗಲೇ ಅವನು ಯಾಕೆ ಹುಟ್ಟಿರಬಾರದು? ಆವಾಗ ಹುಟ್ಟಿದರೆ ಯಾರಿಂದ ಹುಟ್ಟಿದ ಹೇಳಿ? ಬ್ರಹ್ಮನನ್ನು ಪಡೆದವನು ನಾರಾಯಣ. ನಾರಾಯಣನ ನಾಭಿಯಿಂದ ಕಮಲ ಬಂತು, ಕಮಲದಲ್ಲಿ ಬ್ರಹ್ಮ ಹುಟ್ಟಿದ್ದಾನೆ. ನಾರಾಯಣ ಹುಟ್ಟಿದ್ದು ಯಾರಿಂದ? ಅದಕ್ಕೊಂದೇನಾದರೂ ಮಾತು ಬೇಕಲ್ಲ. ಇಂಥವರು ಇಂಥವರಿಂದ ಹುಟ್ಟಿದ್ದಾರೆ. ಉತ್ಸಂಗ ನಾರದೋ ಜಜ್ಞೆ, ತೊಡೆಯಿಂದ ನಾರದರು ಹುಟ್ಟಿದರು. ಮುಖಾದಿಂದ್ರಶ್ಚಾಗ್ನಿಶ್ಚ, ಬಾಯಿಂದ ಇಂದ್ರ ಅಗ್ನಿಯರು ಹುಟ್ಟುತ್ತಾ ಇದ್ದಾರೆ. ಚಂದ್ರಮ ಮನಸೋ ಜಾತಃ, ಮನಸ್ಸಿನಿಂದ ಚಂದ್ರ ಹುಟ್ಟಿದ್ದಾನೆ. ನಾರಾಯಣ ಯಾರಿಂದ ಹುಟ್ಟಿದ? ಎಲ್ಲೂ ಇಲ್ಲವೇ ಇಲ್ಲ, ಮಾತೇ ಇಲ್ಲ. ಅವನನ್ನು ಹೆತ್ತ ತಾಯಿ ಯಾರು? ರಾಜರಂತಾರೆ, ಅಮ್ಮಿಯ ನುಣಿಸಿದ್ದ ಯಶೋದೆ ಆಗಿದ್ದಳೆ ಅಮ್ಮ ಇಮಗೆ ಹಸೆ ತೃಷೆಯುಂಟೆ. ಹುಟ್ಟು ಇದೆಯಾ? ಹಸಿವೆ ಬಾಯಾರಿಕೆಗಳಿವೆ ಇವನಿಗೆ. ಅವನಿಗೆ ಹಸಿವೆ ಇದೆ, ಬಾಯಾರಿಕೆ ಇದೆ ಅಂತಂದರೆ ಪ್ರಳಯ ಕಾಲದಲ್ಲಿ ಅವನಿದ್ದಲ್ಲ. ಪ್ರಳಯ ಕಾಲದಲ್ಲಿದ್ದಾಗ ಅವನಿಗೆ ಆಹಾರವನ್ನು ನೀಡುತ್ತಾ ಇದ್ದವರು ಯಾರು? ಅವನು ಆಲದೆಲೆಯ ಮೇಲೆ ಕಾಲು ಬೆರಳನ್ನು ಬಾಯಲ್ಲಿಟ್ಟು ಚಿಪ್ತಾ ಇದ್ದ ಶಿಶುರೂಪದಲ್ಲಿ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಹಾಗೆ ಆಲದೆಲೆಯ ಮೇಲೆ ಮಲಗಿದ್ದು ತನ್ನ ಕಾಲು ಬೆರಳನ್ನು ಚಿಪ್ತಾ ಇದ್ನಲ್ಲ, ಆವಾಗ ಇವನಿಗೆ ಹೊಟ್ಟೆ ಹಸಿದಾಗ ಇವನಿಗೆ ಆಹಾರವನ್ನು ಕೊಟ್ಟವರು ಯಾರು ಅಂತ ಕೇಳ್ತಾರೆ. ಆವಾಗ ಈ ಯಶೋಧಾದೇವ ಇದ್ಲ, ಕೌಸಲ್ಯ ಇದ್ಲ ಅಂತ ಕೇಳ್ತಾ ಇದ್ದಾರೆ. ಯಾರಿದ್ರು ಆವಾಗ? ಆಗ ಭಕ್ಷ್ಯ ಭೋಜ್ಯವಿತ್ತು ಪೂಜಿಸುವ ಯೋಗಿಗೆ, ಯೋಗಿಗಳಿಗುಂಟೆ ಧನಧಾನ್ಯ. ಆಗ ದೊರಕುಂಬುದೇ ಪಾಕ ಮಾಡುವ ವನ್ಹಿ, ಮತ್ತಾಗಲೆಲ್ಲಿಹುದೋ ವಿಚಾರಿಸಿರೋ ಶೋಭಾನೆ. ನೀವು ಇವತ್ತು ದೇವರ ಪೂಜೆಯನ್ನು ಮಾಡಿ ಅಪೂಪಂ ಸಮರ್ಪಯಾಮಿ, ಪಾಯಸಂ ಸಮರ್ಪಯಾಮಿ, ಹೋಲಿಕಾಂ ಸಮರ್ಪಯಾಮಿ, ಹೋಳಿಗೆ ನೈವೇದ್ಯ ಮಾಡ್ತೇನೆ, ಪಾಯಸವನ್ನು ನೈವೇದ್ಯ ಮಾಡ್ತೇನೆ ಅಂತ ಎಲ್ಲ ಭಕ್ಷ್ಯ ಭೋಜ್ಯಗಳನ್ನು, ಚಕ್ಲಿ ನೈವೇದ್ಯ ಮಾಡ್ತೇನೆ, ಉಂಡೆ ನೈವೇದ್ಯ ಮಾಡ್ತೇನೆ ಅಂತ ಇವತ್ತೆಲ್ಲ ಮಾಡೋದಿದೆ. ಕೃಷ್ಣಾಷ್ಟಮಿ ಬಂತು ಅಂತ ಬಗೆ ಬಗೆ ಭಕ್ಷ್ಯಗಳನ್ನು ಮಾಡಿ ನೈವೇದ್ಯ ಮಾಡೋದಿದೆ. ದೇವರಿಗೆ ಹಸಿವೆ ಆಗತ್ತೆ, ಅವನು ತಿಂತಾನೆ ಅಂತಾದರೆ ಪ್ರಳಯ ಕಾಲದಲ್ಲಿ ಯಾರು ನೈವೇದ್ಯ ಮಾಡೋರಿದ್ರು ಅಂತ ಕೇಳ್ತಾರೆ. ಆವಾಗ ದೇವರಿಗೆ ಭಕ್ಷ್ಯ ಭೋಜ್ಯಗಳನ್ನು ಕೊಡ್ತಾ ಇದ್ದವರು ಯಾರು? ದೇವತೆಗಳಿದ್ರ? ಋಷಿಗಳಿದ್ರ? ನಾವು ನೀವು ಯಾರಾದರೂ ಇದ್ದೇವ? ಯಾರೂ ಕೂಡ ಇರಲಿಲ್ಲ. ಹೋಗಲಿ, ಯಾರಾದರೂ ಇದ್ದರೆ ಅಡಿಗೆ ಮಾಡಿ ಪರಮಾತ್ಮನಿಗೆ ಉಣಿಸ್ಲಿಕ್ಕೆ ಬೆಂಕಿ ಆದರೂ ಇತ್ತ? ಅಡಿಗೆ ಮಾಡಲಿಕ್ಕೆ ಬೆಂಕಿ ಆದರೂ ಬೇಕಲ್ಲ, ಒಲೆ ಉರಿ ಹತ್ತಬೇಕಲ್ಲ. ಒಲೆ ಉರಿಯನ್ನು ಹತ್ತಿಸಿ ಅಡಿಗೆ ಮಾಡಬೇಕಲ್ಲ. ಮಳೆ ಜಾಸ್ತಿ ಆಯಿತು ಅಂದರೆ ಮನೆಯಲ್ಲಿದ್ದಂತಹ ಕಟ್ಟಿಗೆನೇ ಹಸಿಯಾಗುತ್ತೆ, ಇಜ್ಜಲೇ ಹಸಿಯಾಗುತ್ತೆ. ಆವಾಗ ಈಗಿರುವಂತಹ ಇಜ್ಜಲು ಕೂಡ ಉರಿಯೋದಿಲ್ಲ, ಕಟ್ಟಿಗೆಯೂ ಕೂಡ ಉರಿಯೋದಿಲ್ಲ, ಬರೀ ಹೊಗೆ ಆಗ್ತಾ ಇರ್ತದೆ. ಪ್ರಳಯ ಕಾಲದಲ್ಲಿ ಎಲ್ಲಿ ನೋಡಿದರೂ ನೀರೇ ತಾನೇ. ಆವಾಗ ಎಲ್ಲಿ ನೋಡಿದರೂ ನೀರೇ. ಆವಾಗ ಏನಿತ್ತು? ಒಲೆ ಉರಿ ಹಾಕ್ಲಿಕ್ಕೆ ಏನಿತ್ತು ಅಂತ ಕೇಳ್ತಾರೆ ವಾದಿರಾಜರು. ಬೆಂಕಿಯಲ್ಲಿತ್ತು, ಒಲೆ ಉರಿ ಹಾಕ್ಲಿಕ್ಕೆ ಏನಿತ್ತು? ಯಾರು ಒಲೆ ಉರಿ ಹಾಕಿದರು? ಯಾರು ಅಡುಗೆ ಮಾಡಿದರು? ಯಾರು ಅವನಿಗೆ ಸಮರ್ಪಣೆಯನ್ನು ಮಾಡಿದರು? ಆವಾಗ ಏನಾದರೂ ಪರಮಾತ್ಮ ತಿಂದಿದ್ದಾನೆ? ಅವನಿಗೆ ಹಸಿವೆ ಇತ್ತು ಅಂತ ಹೇಳಿದರೆ ಪ್ರಳಯ ಕಾಲದಲ್ಲಿಯೂ ಅವನಿಗೆ ಹಸಿವೆ ಇರಬೇಕಾದಿತ್ತು. ಈಗ ನಾವು ಕೊಟ್ಟದ್ದನ್ನು ತಗೊಳ್ತಾನೆ. ಪ್ರಳಯ ಕಾಲದಲ್ಲಿ ಅವನು ಏನು ತಿಂದಿದ್ದಾನೆ? ಅವನಿಗೆ ಯಾರು ಏನು ಕೊಟ್ಟಿದ್ದಾರೆ? ಆವಾಗ ಹಸಿವೆ ಇದ್ದಂತಹ ವ್ಯಕ್ತಿ ಅವನು ಹೇಗೆ ಸುಖವಾಗಿರಲಿಕ್ಕೆ ಸಾಧ್ಯ ಹೇಳಿ? ಪ್ರಳಯ ಕಾಲದಲ್ಲಿ ಆನಂದವಾಗಿದ್ದಾನವನು ಅಂದರೆ ಅವನಿಗೆ ಹಸಿವೆ ಇಲ್ಲ. ಹಸಿವೆ ಜಾಸ್ತಿ ಆಯಿತು ಅಂತ ತಡ್ಕೊಳ್ಳಿಕ್ಕಾಗಲ್ಲ. ಅವನಿಗೆ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಆಯಿತು ಅಂತಾದರೆ, ದ್ವಾದಶಿ ಪಾರಣೆ ತಡ ಆಗ್ತಾ ಇದೆ ಅಂದರೆ ಸಿಟ್ಟು ಬರಲಿಕ್ಕೆ ಶುರು ಆಗುತ್ತೆ. ಯಾಕೆ? ಏಕಾದಶಿ ಉಪವಾಸ ಮಾಡಿರ್ತದೆ, ದ್ವಾದಶಿ ತಡ ಆಗ್ತಾ ಇದೆ ಅಂತ ಸಿಟ್ಟು ಬರುತ್ತೆ. ಅವನು ಪ್ರಳಯ ಕಾಲದಲ್ಲಿ 100 ವರ್ಷ ಇರಬೇಕು ನೋಡಿ, ಯಾವ ಆಹಾರ ಇಲ್ಲದೇನೆ. ಹಸಿವೆ ಇರುವಂತಹ ವ್ಯಕ್ತಿಗೆ ಅಷ್ಟು 100 ವರ್ಷಗಳ ತನಕ ತಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಆಗತ್ತಾ? ಹೀಗಾಗಿ ಅವನಿಗೆ ಹಸಿವೆಯೇ ಇಲ್ಲ. ಯಾವ ಹಸಿವೆ ಇಲ್ಲ, ಯಾವ ಉಪದ್ರವ ಇಲ್ಲ, ರೋಗ ಇಲ್ಲ,
ರೋಗ ಬಂತು ಅಂತಂದರೆ ಧನ್ವಂತರಿ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಧನ್ವಂತರಿಯ ಸ್ಮರಣೆಯನ್ನು ಮಾಡೋದರಿಂದ ರೋಗ ಎಲ್ಲ ಪರಿಹಾರ ಆಗತ್ತೆ. ಅವನಿಗೆ ರೋಗ, ಅವನಿಗೆಲ್ಲಿಯ ರೋಗ? ವಾದಿರಾಜರು ಅಂತಾರೆ, ರೋಗವ ನೀವ ವಾತ ಪಿತ್ತ ಶ್ಲೇಷ್ಮ ಆಗ ಕೂಡುವುದೇ ರಮೆಯೊಡನೆ. ಅವನಿಗೆ ರೋಗ ಎಲ್ಲಿದೆ? ರೋಗ ಯಾರಿಗಿದೆ? ಜಗತ್ತಿನಲ್ಲಿದ್ದವರು ನಮಗಿದೆ ರೋಗ. ಅವನಿಗೆಲ್ಲಿದೆ ರೋಗ? ಅವನು ಪ್ರಳಯ ಕಾಲದಲ್ಲಿದ್ದಾನೆ. ರೋಗ ಬರಬೇಕು ಅಂತಾದರೆ ಯಾವಾಗ ಹೇಗಾದರೂ ಬರ್ತದೆ. ರೋಗ ಬಂತು ಅಂದರೆ ವೈದ್ಯರು ಬೇಕಾಗ್ತಾರಲ್ಲ, ಎಲ್ಲಿ ವೈದ್ಯರು ಎಲ್ಲಿದ್ದಾರೆ ಅಲ್ಲಿ ಅಂತ ಕೇಳ್ತಾರೆ. ಮತ್ತು ವಾತ ಪಿತ್ತ ಮತ್ತು ಕಫ ರೋಗಗಳು ಬರಲಿಕ್ಕೆ ಮೂರೇ ಕಾರಣ. ಅದರ ಏರಿಳಿತದಿಂದಲೇ ತ್ರಿದೋಷ ಅಂತ ಕರೀತಾರೆ. 3 ದೋಷಗಳು, ವಾತ ಪಿತ್ತ ಮತ್ತು ಕಫ. ಈ ವಾತ ಪಿತ್ತ ಕಫಗಳ ಏರಿಳಿತದಿಂದಾಗಿ ರೋಗಗಳು ಬರಬೇಕು, ರೋಗೋಪದ್ರವಗಳಾಗಬೇಕು. ಆದರೆ ಅಲ್ಲಿ ಎಲ್ಲಿದೆ ರೋಗೋಪದ್ರವ? ಅವನಿಗೆ ಯಾವಾಗಲೂ ಕೂಡ ಲಕ್ಷ್ಮೀದೇವಿಯ ಜೊತೆಯಲ್ಲಿ ಆನಂದವಾಗಿದ್ದಾನೆ. ರೋಗ ಬಂತು ಅಂತಂದರೆ ಹೆಂಡತಿ ದೂರ ಹೋಗ್ತಾಳ್ರಿ. ಜಗತ್ತಿನಲ್ಲಿ ಎಲ್ಲ ನೋಡಿದ್ದೇವೆ ತಾನೆ. ದೂರದಲ್ಲಿದ್ದು ಏನು ಬೇಕ್ರಿ ಅಂತ ದೂರದಲ್ಲಿದ್ದೇ ಕೇಳೋದೇ ಹೊರತಾಗಿ ಹತ್ತಿರ ಬರಲಿಕ್ಕೆ ಹೋಗಲ್ಲ. ಯಾಕೆ? ಅವರೇ ನೆರಳಾಡ್ತಾ ಇದ್ದಾರೆ, ನಮಗೆಲ್ಲಾದರೂ ಅವರಿಂದ ಇನ್ಫೆಕ್ಷನ್ ಆಗ್ತದೋ ಅಂತ ಭಯ ಅಲ್ವಾ? ಹೀಗಾಗಿ ರೋಗ ಬಂತು ಅಂತಂದರೆ ಹೆಂಡತಿಯೂ ಆಯಿತು, ಮಕ್ಕಳೂ ಆಯಿತು, ದೂರದಲ್ಲಿರುತ್ತಾರೆ ಹೊರತು ಹತ್ತಿರ ಬರೋದಿಲ್ಲ. ಲಕ್ಷ್ಮೀದೇವಿ ನಿರಂತರವಾಗಿ ತನ್ನ ಪಾದಗಳ ತನ್ನ ತೊಡೆಯ ಮೇಲೆ ನಾರಾಯಣನ ಪಾದಗಳನ್ನು ಇಟ್ಟುಕೊಂಡು ಸೇವೆಯನ್ನು ಮಾಡ್ತಾ ಇದ್ದಾಳೆ. ಅಂತಹ ಕಾಲದಲ್ಲಿ ನಾರಾಯಣನಿಗೆ ರೋಗ ಇದೆ ಅಂತ ಯಾರಾದರೂ ಊಹಿಸಲಿಕ್ಕೆ ಸಾಧ್ಯವಾ ಅಂತ ಕೇಳ್ತಾರೆ ವಾದಿರಾಜರು. ಇನ್ನು ರೋಗ ಏನೇ ಬರಬೇಕು ಅಂತಾದರೂ ಕೂಡ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ ರಾಜರು. ರೋಗ ಯಾವುದೇ ಬರಬೇಕು ಅಂತಾದರೂ ಬಲ್ಲ ವೈದ್ಯರ ಕೇಳಿ ಅಜೀರ್ತಿ ಮೂಲವಲ್ಲದಿಲ್ಲ ಸಮಸ್ತ ರುಜಿನವು. ಎಲ್ಲ ರೋಗಗಳು ಆರಂಭ ಆಗೋದೇ ಅಜೀರ್ಣ ಪ್ರಭವಾಹ ರೋಗ. ಅಜೀರ್ಣದಿಂದ ಜ್ವರ ಬಂದಿದೆ, ಕಫ ಜಾಸ್ತಿಯಾಗಿದೆ, ವೈದ್ಯರ ಹತ್ರ ಹೋದರೆ ಆಯುರ್ವೇದ ವೈದ್ಯರು ಸರಿಯಾಗಿ ರೋಗದ ಮೂಲಗಳ ಚಿಕಿತ್ಸೆಯನ್ನು ಮಾಡುವಂತಹ ವೈದ್ಯರು. ಅವರ ಹತ್ರ ಹೋದರೆ ನಿನ್ನೆ ಏನು ಊಟ ಮಾಡಿದ್ರಿ, ಏನು ತಿಂದಿದ್ದೀರಿ ಅಂತ ಕೇಳ್ತಾರೆ. ನಿಮಗದು ಜೀರ್ಣ ಆಗಿದೆಯಾ, ಶೌಚ ಶುದ್ಧಿ ಇದೆಯಾ ಅಂತ ಕೇಳುತ್ತಾರೆ. ಶೌಚ ಶುದ್ಧಿ ಇಲ್ಲ ಅಂತಂದರೆ ರೋಗ ಬಂದದ್ದೇ ಅದಕ್ಕೆ ಅಂತ. ಎಲ್ಲ ರೋಗಗಳಿಗೆ ಮೂಲವೇ ಯಾವುದು? ಅಜೀರ್ಣ. ಇವನಿಗೆ ರೋಗವನ್ನು ಹೇಳಬೇಕು ಅಂದರೆ ಅಜೀರ್ಣವನ್ನು ಹೇಳಬೇಕು. ಇವನಿಗೆ ಅಜೀರ್ಣ ಆಗತ್ತಾ? ಇವನು ಅಜೀರ್ಣ ಆಗಲಿಕ್ಕೆ ಅವಕಾಶ ಇಲ್ಲ. ಯಾಕೆ? ಇಡೀ ಜಗತ್ತನ್ನು ನುಂಗಿಯೂ ಕೂಡ ಅವನು ಆನಂದವಾಗಿದ್ದಾನೆ. ಇಡೀ ಬ್ರಹ್ಮಾಂಡವನ್ನು ನುಂಗಿ ಹಾಕ್ತಾನೆ. ಪ್ರಳಯ ಕಾಲ ಬಂತು ಅಂತಂದರೆ ಇಡೀ ಬ್ರಹ್ಮಾಂಡವನ್ನು ನುಂಗಿ ಹಾಕ್ತಾನೆ. ಆವಾಗಲೂ ಅಜೀರ್ಣ ಆಗದೇ ಇರುವಂತಹ ಇವನಿಗೆ ಅಜೀರ್ಣ ಯಾವಾಗ ಆಗತ್ತೆ ಹೇಳಿ? ಯಾರಿಗೆ 2 ಹೋಳಿಗೆ ತಿನ್ನುವ ಸಾಮರ್ಥ್ಯ ಇದೆಯೋ ಅವನು 4 ಹೋಳಿಗೆ ತಿಂದರೆ ಅಜೀರ್ಣ ಆಗತ್ತೆ. ತನಗೆ ಎಷ್ಟು ಸಾಮರ್ಥ್ಯ ಇದೆ ಅದಕ್ಕಿಂತ ಜಾಸ್ತಿ ತಿಂದರೆ ಅಜೀರ್ಣ ಆಗತ್ತೆ. ಅದರ ಮೊದಲು ಆಹಾರ ಪಚನ ಆಗದೇನೆ ತಿಂದರೆ ಅಜೀರ್ಣ ಆಗತ್ತೆ. ಅಜೀರ್ಣಕ್ಕೆ ಇದು ಕಾರಣ. ಇವನು ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡವನ್ನು ನುಂಗುವಂಥವನು. ಅದನ್ನು ನುಂಗಿದರೂ ಕೂಡ ಅದೆಲ್ಲವೂ ಜೀರ್ಣ ಆಗತ್ತೆ ಅವನಿಗೆ. ಅಂಥವನಿಗೆ ಇನ್ನು ಏನು ತಿನ್ನೋದರಿಂದ ಅಜೀರ್ಣ ಆಗಬೇಕು? ಯಾವುದರಿಂದ ಅಜೀರ್ಣ ಆಗಬೇಕು? ಅಜೀರ್ಣವೇ ಇಲ್ಲ. ಅಜೀರ್ಣವೇ ಇಲ್ಲ ಅಂತಾದ ಮೇಲೆ ಅವನಿಗೆ ರೋಗವೇ ಇಲ್ಲ. ಹೀಗಾಗಿ ನಾರಾಯಣನಿಗೆ ಯಾವ ರೋಗಗಳೂ ಇಲ್ಲ. ಯಾಕೆ? ಅಜೀರ್ಣ ಇಲ್ಲ. ಆದ್ದರಿಂದ ಅವನಿಗೆ ಅಜೀರ್ಣ ಇಲ್ಲ. ಯಾಕೆ? ಬ್ರಹ್ಮಾಂಡವನ್ನು ನುಂಗಿಯೂ ಯಾರಿಗೆ ಜೀರ್ಣ ಆಗತ್ತೋ ಅವನಿಗೆ ಅಜೀರ್ಣ ಯಾವುದರಿಂದ? ಅಜೀರ್ಣವೇ ಇಲ್ಲ. ಅವನಿಗೆ ಅಜೀರ್ಣ ಇಲ್ಲ, ಆದ್ದರಿಂದ ಅವನಿಗೆ ರೋಗ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಹೀಗೆ ಬಗೆ ಬಗೆಯಲ್ಲಿ ಪರಮಾತ್ಮನಿಗೆ ಒಂದೊಂದೇ ದೋಷ. ಈ ದೋಷ ಇಲ್ಲ, ಈ ದೋಷ ಇಲ್ಲ. ಉಳಿದವರಲ್ಲೆಲ್ಲ ಯಾವ ದೋಷಗಳ ಚಿಂತನೆಯನ್ನು ಮಾಡಬಹುದಾಗಿದೆಯೋ ನಾರಾಯಣನಲ್ಲಿ ಅಂತಹ ಒಂದೇ ಒಂದು ದೋಷವೂ ಕೂಡ ಇಲ್ಲ ಅಂತ ಮನಮುಟ್ಟುವಂತೆ ಗುರುರಾಜರು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನಷ್ಟು ಚಿಂತನೆಯನ್ನು ಮಾಡುತ್ತಾರೆ. ಭಗವಂತನಿಗೆ ಇನ್ನೇನು ದೋಷಗಳಾದರೂ ಹೇಳಲಿಕ್ಕೆ ಸಾಧ್ಯ ಇದೆಯಾ ಅಂತ ಅನೇಕ ರೀತಿ ವಿಮರ್ಶೆಯನ್ನು ಮಾಡುತ್ತಾರೆ. ಅವನಲ್ಲಿ ಗುಣಗಳು ಹೇಗಿವೆ, ಹೇರಳವಾಗಿರೋ ಗುಣಗಳ ಚಿಂತನೆಯನ್ನು ಮಾಡುತ್ತಾರೆ. ಅದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಥಾಭಾಗವನ್ನು ಶ್ರೀ ಗುರು ಮಧ್ವೇಶಾರ್ಪಣಮಸ್ತು. ಹರೇ ನಮಃ.